ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ ಘರ್ಮಾ ಸಮಂತಾತ್ ತ್ರಿವೃತಂ ವ್ಯಾಪತುಃ ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ. ಇಲ್ಲಿ ಗುಹಾಧಿಕರಣ ಅಂತ ಇದೆ. 1ನೇ ಅಧ್ಯಾಯದ 2ನೇ ಪಾದ, ಅದರಲ್ಲಿ 11ನೇ ಸೂತ್ರ ಗುಹಾಧಿಕರಣ ಅಂತ. ಮೊದಲು ತತ್ವಪ್ರಕಾಶಿಕ ಈಗ ನಾವು ಗಮನಿಸೋಣ. ತತ್ವಪ್ರಕಾಶಿಕ ಮತ್ತು ತತ್ವಪ್ರದೀಪ ಎಲ್ಲ ಕಡೆನೂ ಕೂಡ ಇದನ್ನು ತುಂಬಾ ದೀರ್ಘವಾಗಿ ಬರೆದಿದ್ದಾರೆ. ತತ್ವಪ್ರಕಾಶಿಕ ಅಂದ್ರೆ ಹೀಗಿದೆ: ಈ ಕರ್ಮಫಲ ಭೋಕ್ತೃತ್ವ ಅನ್ನುವುದೊಂದು ಲಿಂಗ. ಮನುಷ್ಯ ಏನ್ ಕರ್ಮವನ್ನು ಮಾಡ್ತಾನೆ ಅಥವಾ ಸಾಧಕ ಏನ್ ಕರ್ಮವನ್ನು ಮಾಡ್ತಾನೆ, ಆ ಕರ್ಮದ ಫಲವನ್ನು ಭೋಗಿಸುವಿಕೆ ಅನ್ನುವುದೊಂದು ಲಿಂಗ. ಅದು ಎಲ್ಲಿದೆ ಅಂತ ಈಗ ಒಂದು ಪ್ರಶ್ನೆ. ಲೋಕದ ದೃಷ್ಟಿಯಿಂದ ಗಮನಿಸಿದ್ರೆ ಬೇರೆ ಯಾರೋ ಒಬ್ಬ ವ್ಯಕ್ತಿಯಲ್ಲಿದೆ. ಅದನ್ನೀಗ ವಿಷ್ಣುವಿನಲ್ಲಿ ಸಮನ್ವಯಿಸಿ ತೋರಿಸಬೇಕಾಗಿದೆ. ಆದ್ದರಿಂದ ಈ ಸೂತ್ರಕ್ಕೆ ಮತ್ತೆ ಈ ಅಧಿಕರಣಕ್ಕೆ, ಗುಹಾಧಿಕರಣ ಮತ್ತು ಈ ಸೂತ್ರಕ್ಕೆ ಒಟ್ಟಾರೆ ಸಮಸ್ತ ಶಾಸ್ತ್ರದಿಂದ ಸಂಗತಿ ಇದೆ. ಶಾಸ್ತ್ರದಿಂದ ಸಮಸ್ತ ಶಾಸ್ತ್ರ ಪರಬ್ರಹ್ಮನನ್ನೇ ವರ್ಣನೆ ಮಾಡಲಿಕ್ಕೆ ಹೊರಟಿರೋದ್ರಿಂದ, ಇದು ಕೂಡ ಪರಬ್ರಹ್ಮನನ್ನೇ ವರ್ಣಿಸ್ತಿರೋದ್ರಿಂದ ಶಾಸ್ತ್ರದ ಸಂಗತಿ ಇದೆ. ಮುಂದೆ ಈ 1ನೇ ಅಧ್ಯಾಯದ ಸಂಗತಿ ಇದೆ, ಅಧ್ಯಾಯ ಸಂಗತಿ ಇದೆ. ಅಧ್ಯಾಯ ಸಂಗತಿ ಹೇಗೆ ಅಂದ್ರೆ, 1ನೇ ಅಧ್ಯಾಯ ಶಬ್ದ ಸಮನ್ವಯ ಮಾಡಲಿಕ್ಕಾಗಿರುವಂಥದ್ದು. ಭಗವಂತನಲ್ಲಿ ಸಕಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿರೋದಾದ್ರಿಂದ, ಈ ಪ್ರಕೃತ ಭಾಗವು ಅದಕ್ಕೆ ತೊಡಗಿರೋದ್ರಿಂದ ಅಧ್ಯಾಯದ ಸಂಗತಿ ಇದೆ. ಈಗ ಈ 2ನೇ ಪಾದದಲ್ಲಿ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ನಡೆದಿರೋದ್ರಿಂದ ಈ ಪಾದದ ಸಂಗತಿಯು ಕೂಡ ಈ ಪ್ರಕರಣ, ಈ ಒಂದು ಅಧಿಕರಣಕ್ಕೆ ಮತ್ತು ಈ ಸೂತ್ರಕ್ಕೆ ಇದ್ದೇ ಇದೆ. ಇಲ್ಲಿಯೂ ಕೂಡ ಲಿಂಗಾತ್ಮಕ ಶಬ್ದದ ಸಮನ್ವಯವೇ ನಡೆದಿದೆ. ಹೀಗೆ ಪಾದದ ಸಂಗತಿ, ಶಬ್ದ ಸಮನ್ವಯವೇ ನಡೆದಿರುವುದರಿಂದ ಅಧ್ಯಾಯದ ಸಂಗತಿ, ಒಟ್ಟಾರೆ ಪರಬ್ರಹ್ಮನ ವರ್ಣನೆ ಆದ್ರಿಂದ ಅಧ್ಯಾಯದ ಸಂಗತಿ. ಹೀಗೆ ಶಾಸ್ತ್ರಾದಿ ಸಂಗತಿ ಅಂತ ನಾವು ತಿಳ್ಕೊಳ್ಬೇಕು. ಇನ್ನ ಶ್ರುತಿಯ ಸಂಗತಿಯನ್ನ ಹೇಳಬೇಕಾಗಿದೆ. ಯಾವ ಶ್ರುತಿಗೆ ಇದು ಸಂಬಂಧಪಟ್ಟದ್ದು, ಇಲ್ಲಿ ಏನು ಸಂಶಯ ಬಂದಿದೆ ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಮತ್ತೆ ಅದನ್ನ ವಿಷಯವಾಕ್ಯವನ್ನೇ ಉದಾಹರಿಸಿಬಿಟ್ರೆ ಸ್ಪಷ್ಟ ಗೊತ್ತಾಗ್ತದೆ. ಅದಕ್ಕೆ ಆಚಾರ್ಯರು ಆ ವೇದವಾಕ್ಯವನ್ನೇ ಉದ್ಧರಿಸಿದ್ದಾರೆ, ಯಾವ ಶ್ರುತಿಗೆ ಸಂಬಂಧಪಟ್ಟದ್ದಿದು ಅಂತ. ಹೀಗೆ ಆ ಒಂದು ವೇದವಾಕ್ಯವನ್ನು ಉದ್ಧರಿಸಿಬಿಟ್ರೆ ಶ್ರುತಿ, ಯಾವ ಶ್ರುತಿಗೆ ಇದು ಸಂಬಂಧಪಟ್ಟದ್ದು ಅಂತೂ ಗೊತ್ತಾಗ್ತದೆ, ಮತ್ತೆ ವಿಷಯ ಏನು ಅಂತನೂ ಗೊತ್ತಾಗ್ತದೆ. ಶ್ರುತ್ಯಾದಿ ಸಂಗತಿ ವಿಷಯಂ ಚ ಸೂಚಯತಿ. ಕಥಂ ಅಂದ್ರೆ ವಿಷಯವಾಕ್ಯ ಉದಾಹರಣ ಪೂರ್ವಕಂ, ವಿಷಯವಾಕ್ಯ ಏನು ಅಂತ ಉದಾಹರಿಸುವ ಮೂಲಕ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಸರ್ವೇತಿ ಅಂತ ಭಾಷ್ಯದಲ್ಲಿ ಸರ್ವಾರ್ಥ ಏಕಃ ಪರಃ ಉಕ್ತಃ, ಎಲ್ಲರನ್ನೂ ತಿನ್ನುವಂತಹ ಏಕಃ, ಒಬ್ಬನೇ ಒಬ್ಬ ಪರ, ಶ್ರೇಷ್ಠನಾದ ಸರ್ವೋತ್ತಮ ವ್ಯಕ್ತಿ ಇದ್ದಾನೆ ಅಂತ ನೀವು ಹೇಳಿದ್ರಿ. ಆದರೆ ಈ ಋತಂ ಪಿಬಂತೌ ಅನ್ನುವ ಕಾಟಕೋಪನಿಷತ್ತಿನ ಮಾತನ್ನು ಗಮನಿಸಿದ್ರೆ, ಪಿಬಂತೌ ಪ್ರತೀಯತೆ, ನೀವು ಒಬ್ಬನನ್ನೇ ಹೇಳಿದ್ರಿ, ಸರ್ವಾರ್ಥ ಒಬ್ಬನೇ ತತ್ವ ಅಂತ ನೀವು ಹೇಳಿದ್ರಿ. ಈ ಉಪನಿಷತ್ತಿನ ಭಾಗ ನೋಡಿದ್ರೆ ಇಬ್ಬರು ಕಾಣಿಸ್ತಾ ಇದ್ದಾರೆ. ತೌ ಕಾವಿತಿ, ಅವ್ರು ಯಾರವರು ಅಂತ ಪ್ರಶ್ನೆ. ಅದು ಉಚ್ಯತೆ, ಅಲ್ಲಿ ಅದನ್ನು ಮುಂದೆ ಪ್ರತಿಪಾದನೆ ಮಾಡ್ತಾರೆ ಸೂತ್ರದಲ್ಲಿ. ಯಾರವರಿಬ್ಬರು? ನಾವು ಸರ್ವಾರ್ಥ ಆದಂಥ ತತ್ವ ಒಂದೇ ಅಂತ ಹೇಳಿದ್ವಿ, ಈ ಉಪನಿಷತ್ತು ಇಬ್ರು ಅಂತ ಹೇಳ್ತಿದೆ. ಹಾಗಾದ್ರೆ ಅದಕ್ಕೆ ಹೇಗೆ ಹೊಂದಾಣಿಕೆ ಅನ್ನೋದನ್ನ ಉಚ್ಯತೆ, ಗುಹಾಂ ಪ್ರವಿಷ್ಟೋ ಆತ್ಮಾನೋ ಹಿ ತದ್ದರ್ಶನಾತ್ ಇತಿ ಸೂತ್ರೇಣ ವೇದವ್ಯಾಸೇನ ಉಚ್ಯತೆ ಅಂತ ಅರ್ಥ. ಈ ಋಷಿಕೇಶ ತೀರ್ಥರ ಪಾಠದಲ್ಲಿ ಇತಿ ಪಿಬಂತೌ ಪ್ರತೀಯೇತೆ ತೌ ಕಾವಿತಿ ಉಚ್ಯೇತೆ ಅಂತ ದ್ವಿವಚನವೇ ಇದೆ. ಕರ್ಮಣಿ ಪ್ರಯೋಗ ಅದು.
ಅದರ ಪ್ರಥಮ ಪುರುಷದ ದ್ವಿವಚನವೇ ಇದೆ. ತೌ ಕಾವಿತೆ ಯಾರವರು ಅಂದ್ರೆ ಉಚ್ಯತೆ, ಅವರಿಬ್ಬರು ವರ್ಣಿಸಲ್ಪಡ್ತಾರೆ ಅಂತ ಅವಾಗ ಅರ್ಥ. ಉಚ್ಯತೆ ಅಂದ್ರೆ ವಿಷಯವೂ ವರ್ಣಿಸಲ್ಪಡುತ್ತದೆ. ಏಕವಚನ ಇದ್ರೆ ವಿಷಯವು, ಉಚ್ಯತೆ ಅಂತಿದ್ರೆ ಆ ಇಬ್ಬರು ವ್ಯಕ್ತಿಗಳು ಅಂತ ಅದರ ತಾತ್ಪರ್ಯ. ಸಂದೇಹದ ಪ್ರಕಾರ ಏನು, ನಮಗೇನು ಸಂದೇಹ, ಯಾವ ತರ ಬಂದಿದೆ ಸಂದೇಹ ಅಂದ್ರೆ ತೌ ಕೌ ಅವರಿಬ್ರು ಯಾರು ಅಂತ, ಅದೇ ಸಂದೇಹ. ಅತ್ತಾಚರಾಚರ ಗ್ರಹಣ ಅಂತ ಹಿಂದೆ ಸೂತ್ರ ನೀವು ಹೇಳಿದೆ. ಅಲ್ಲಿ ಸರ್ವಾತೃತ್ವವನ್ನು ಕೂಡ, ಎಲ್ಲವನ್ನೂ ತಿನ್ನಬಲ್ಲವನು ಏಕ ಒಬ್ಬನೇ ಹರಿ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಅದರ ನಡುವೆ ಒಂದು ಕರ್ಮಫಲ ಭೋಕ್ತೃತ್ವನೂ ಒಂದಿದೆ. ಸರ್ವಾತೃತ್ವ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಸಮಸ್ತರನ್ನೂ ತಿನ್ನುವುದು ಅಂತ ಅರ್ಥ. ಅದು ಈ ಸರ್ವವನ್ನು ತಿನ್ನುವುದು ಅನ್ನೋದರಲ್ಲಿ, ಸರ್ವ ಅನ್ನೋದರಲ್ಲಿ ಈ ಕರ್ಮಫಲವೂ ಕೂಡ ಒಂದು ಸೇರ್ಕೊಂಡಿದೆ. ಆದ್ರಿಂದ ಸರ್ವದಲ್ಲಿ ಸೇರ್ಕೊಂಡಿದೆ ಅಥವಾ ಸರ್ವದಲ್ಲಿ ಕರ್ಮಫಲವೂ ಸೇರ್ಕೊಂಡಿದೆ. ಸರ್ವಾತೃತ್ವದಲ್ಲಿ ಕರ್ಮಫಲ ಅತೃತ್ವ ಅನ್ನೋದು ಸೇರ್ಕೊಂಡಿದೆ. ತನ್ಮಧ್ಯ ಪತಿತಂ ಕರ್ಮಫಲ ಅತೃತ್ವಂ ಅಂತ ಹೇಳಿದ್ದಾರೆ. ತನ್ಮಧ್ಯ ಪತಿತ ಅಂದ್ರೆ ಬಿದ್ದದ್ದು ಅಂತ ಅಲ್ಲ, ಅಲ್ಲಿ ನಡುವೆ ಇರುವಂಥದ್ದು, ನಡುವೆ ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಈ ಸರ್ವಾತೃತ್ವದ ನಡುವೆ ಕರ್ಮಫಲಾತೃತ್ವವೂ ಇದೆ. ಸ್ವಲ್ಪ ವಿಸ್ತರಿಸಿ ಹೇಳೋದಾದ್ರೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಿಂತಾನೆ, ಮತ್ತೆ ತಾನು ತನಗೆ ಬೇಕಾದಾಗ ಭಕ್ತರು ಕೊಟ್ಟಂತಹ ಆಹಾರ ಪದಾರ್ಥಗಳನ್ನು ತಿಂತಾನೆ. ಇದು ತಿನ್ನೋದು. ಮತ್ತೆ ಕರ್ಮಫಲವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ತನ್ಮಧ್ಯ ಪತಿತಂ ಕರ್ಮಫಲಾತೃತ್ವಂ ಪಾತ್ರ ಶಬ್ದವಾಚ್ಯಂ ಕಾಟಕೆ ಕಯೋಶ್ಚಿತ್ ಪ್ರತೀಯತೆ. ಅದು ಕರ್ಮಫಲಾತೃತ್ವ ಅನ್ನೋದು ಕಾಟಕೋಪನಿಷತ್ತಿನಲ್ಲಿ ವರ್ಣಿತ ಆಗಿದೆ. ಯಾವ ಶಬ್ದದಿಂದ ಅಂದ್ರೆ ಈ ಪಾತ್ರ ಎಂಬ ಶಬ್ದದಿಂದ. ಅಲ್ಲಿ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತಿದೆ. ಅದರ ಅರ್ಥ ಈಗ ಸದ್ಯದಲ್ಲೇ ಹೇಳ್ತೇನೆ. ಪಿಬಂತವು ಅಂತಿದೆ, ಕುಡಿಯುತ್ತಿರುವ ಅಂತ. ಅದನ್ನು ಮತ್ತೆ ನೀವು ಹಿಂದೆ ಈ ಬ್ರಹ್ಮವೈವರ್ತ ಪುರಾಣವು ಯಾವುದೋ ಒಂದು ಪುರಾಣವನ್ನ ಉದ್ಧರಿಸಿದ್ರಿ. ಸೃಷ್ಟಾಪಾತ ತಥೈವಾತ್ತ ಅಂತ ಹೀಗೆಲ್ಲ, ಅಲ್ಲಿ ಎಲ್ಲರನ್ನೂ ಅವನು ಕಬಳಿಸುವವನು ಅಂತ ಹೀಗೆಲ್ಲ ಅರ್ಥ ಹೇಳಿದ್ರಿ. ಎಲ್ಲವನ್ನೂ ಅವನೇ ಮಾಡುವವನು ಅಂತ ಅತ್ತ ಅಂತ ಹೇಳಿದ್ರಿ. ಆ ಅತೃತ್ವದ ನಡುವೆ ಇದೊಂದು ಸೇರ್ಕೊಂಡಿದೆ. ಹೀಗೆ ಪಾತೃ ಶಬ್ದದಿಂದ ಕಾಟಕೋಪನಿಷತ್ತಿನಲ್ಲಿ ವಾಚ್ಯವಾದದ್ದು ಈ ಕರ್ಮಫಲಾತೃತ್ವ. ಅದು ಯಾರೋ ಇಬ್ಬರಿಗೆ ಕೇಳಿ ಬರ್ತಾ ಇದೆ. ಯೌ ಸುಕೃತ ನಿರ್ಮಿತ ಶರೀರೇ ಹೃದಯ ಗುಹಾಂ ಪ್ರವಿಷ್ಟವು. ಯಾರವರಿಬ್ರು ಅಂತ ನಾವು ಅದನ್ನ ಹುಡುಕುವ ಜಾಡಿನಲ್ಲಿ ಮುಂದುವರೆದಾಗ, ಈ ಸುಕೃತದಿಂದ ನಿರ್ಮಿತವಾದದ್ದು ಈ ಶರೀರ, ನಮ್ಮ ಶರೀರ, ನಮ್ಮ ಪುಣ್ಯ ಫಲದಿಂದ ಪ್ರಾಪ್ತವಾದದ್ದು ಈ ಶರೀರ. ಆ ಶರೀರದಲ್ಲಿ ಹೃದಯ ಗುಹಾದಲ್ಲಿ ಇದ್ದಾರೆ ಅವರಿಬ್ರು ಕೂಡ ಅಂತ ಇಷ್ಟು ತಿಳಿದು ಬರ್ತದೆ. ಅದರಲ್ಲಿ ತತ್ರಾಪಿ ಸರ್ವಜೀವೋತ್ತಮೇ ಅತಿಪೂರ್ಣೇ ವಾಯವು ಪ್ರವಿಷ್ಟವು ಸುಕೃತ ಫಲಂ ಭುಂಜಾನವು. ಈ ಅವು ಉಪನಿಷತ್ತು ಅದರ ಹಿಂದಿನ ಮುಂದಿನ ಎಲ್ಲವನ್ನು ಗಮನಿಸಿದಾಗ ಸರ್ವಜೀವೋತ್ತಮನಾದಂತಹ ಅತ್ಯಂತ ಶ್ರೇಷ್ಠನಾದ ವಾಯುವಿನಲ್ಲಿ ಇದ್ದಾರೆ, ಅವರಲ್ಲಿ ಅಂತರ್ಯಾಮಿಯಾಗಿದ್ದಾರೆ. ಸುಕೃತ ಫಲಂ ಭುಂಜಾನವು. ಆ ಸುಕೃತದ ಏನು ಸುಕೃತ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡ್ತಾನೆ, ಅದರ ಫಲವನ್ನ ಅವರಿಬ್ರು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ. ಹೀಗಾದ್ರೂ ಆ ಮಂತ್ರದ ಒಂದು ಸರಳವಾದ ಅರ್ಥ. ಅವರನ್ನ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಯಾರವರು? ತೌ ಬ್ರಹ್ಮವಿದ ತೌ, ಅವ್ರಿಗೆ ತೌ ವದಂತಿ, ಅವರಿಬ್ಬರನ್ನು ವರ್ಣನೆ ಮಾಡ್ತಾರೆ. ಯಾರು? ಒಂದು ಬ್ರಹ್ಮವಿದ, ಬ್ರಹ್ಮಜ್ಞಾನಿಗಳಾದವರು. ಶ್ಲೋಕದಲ್ಲಿ ಛಾಯಾತಪವು ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಏಚ ತ್ರಿನಾಚಿಕೇತಾಹ ಅಂತ ಹೀಗೆ ಬಂದಿದೆ. ಆ ಬ್ರಹ್ಮಜ್ಞಾನಿಗಳಾದವರಿಗೆ ಬ್ರಹ್ಮವಿದ ಅಂತ ಒಂದು ಶಬ್ದ ಅಂತೂ ಇದ್ದೇ ಇದೆ, ಬ್ರಹ್ಮಜ್ಞಾನಿಗಳು ಅಂತ ಅರ್ಥ ಹೇಳುವಂತ ಶಬ್ದ. ಮತ್ತೆ ಪಂಚಾಗ್ನೇಯ ಅಂತ ಒಂದು ಶಬ್ದ ಇದೆ, ಅವರಿಗೆ ವಿಶೇಷಣ. ತ್ರಿನಾಚಿಕೇತಾಹ ಅಂತ ಇನ್ನೊಂದು ಶಬ್ದ ಇದೆ. ಪಂಚ ಅಗ್ನಯ ಅಂದ್ರೆ ಪಂಚ ಮಹಾಯಜ್ಞವಂತಹ 5 ಅಗ್ನಿಗಳನ್ನು ಇಟ್ಕೊಂಡಿರುವವರು. ಪಂಚ ಅಗ್ನಯ ಯೇಷಾಂತೆ ಪಂಚಾಗ್ನಯ ಅಂತ ಬಹುವ್ರೀಹಿ ಸಮಾಸ. ಅದು ಬಹುವ್ರೀಹಿ ಸಮಾಸದಿಂದ ಏನ್ ಗೊತ್ತಾಗ್ತದೆ? 5 ಅಗ್ನಿಗಳನ್ನು ಇಟ್ಕೊಂಡಿರುವವರು ಅಂದ್ರೆ ಅಗ್ನಿ ಇಟ್ಕೊಂಡು ಯಜ್ಞ ಮಾಡ್ತಿರುವವರು ಅಂತ ಅದರ ಅರ್ಥ.
ಅದಕ್ಕೆ ಪಂಚಮಹಾಯಜ್ಞವಂತಹ ಅಂತ ಅಲ್ಲಿ ಬರೆದಿರೋದು. ದ್ಯೂ ಪರ್ಜನ್ಯಾದಿ ಪಂಚಾಗ್ನಿ ವಿದ್ಯಾನಿಷ್ಠಾಹ ವಾ ಅಂತ ಇನ್ನೊಂದು ಅರ್ಥ ಬರೆದಿದ್ದಾರೆ. ಈಗ ಪಂಚಾಗ್ನಿಗಳನ್ನು ಉಪಾಸನೆ ಮಾಡ್ತಾ ಇರುವವರು, ಪಂಚ ಯಜ್ಞಗಳನ್ನು ಮಾಡ್ತಾ ಇರುವವರು ಅಂತ ಈ ಪ್ರಶ್ನೆ ಬಂದಾಗ ಅದಕ್ಕೆ ಒಟ್ಟಾದ್ರೆ ನಾವು ಎರಡು ಥರದ ಅರ್ಥ ಮಾಡಬಹುದು. ಮೊದಲನೇ ಅರ್ಥವನ್ನ ಅಲ್ಲಿ ಜಯತೀರ್ಥ ಹೆಚ್ಚೇನು ವಿವರಿಸಲಿಲ್ಲ. ಈ ಪಂಚ ಯಜ್ಞಗಳು ಅಂದ್ರೆ ದೈವಯಜ್ಞ, ಪಿತೃಯಜ್ಞ, ಭೂತಯಜ್ಞ ಮೊದಲಾದ ಯಜ್ಞಗಳೇನು ಬರ್ತಾವಲ್ಲ, ಈ ಯಜ್ಞಗಳನ್ನೇ ಪಂಚಯಜ್ಞಗಳು ಅಂತ ವರ್ಣನೆ ಮಾಡೋದು. ಆದ್ರಿಂದ ಜಯತೀರ್ಥರು ಅದನ್ನು ಹೇಳಲಿಲ್ಲ. ದೈವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಮತ್ತು ಬ್ರಹ್ಮಯಜ್ಞ ಅಂತ 5 ಥರದ ಯಜ್ಞಗಳು. ನಮ್ಗೆ ಗೊತ್ತಿರುವಂತೆ ದೇವ ಪೂಜೆ ಇದೆಲ್ಲ ಮಾಡ್ತೀವಲ್ಲ, ಹಾಗೆ ಬೇರೆ ಬೇರೆ ಯಜ್ಞಗಳನ್ನು, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತೀವಲ್ಲ, ಅವೆಲ್ಲ ದೈವಯಜ್ಞ. ಪಿತೃಯಜ್ಞ ಅಂದ್ರೆ ಶ್ರಾದ್ದ ಇತ್ಯಾದಿಗಳು. ಭೂತಯಜ್ಞ ಅಂದ್ರೆ ಬಲಿಹರಣ. ಮನುಷ್ಯಯಜ್ಞ ಅಂದ್ರೆ ಈ ಮನುಷ್ಯರಿಗೆ ಅನ್ನದಾನ ಮಾಡುವುದು ಇತ್ಯಾದಿ. ಬ್ರಹ್ಮಯಜ್ಞ ಅಂದ್ರೆ ನಾವು ಇನ್ನು ಸಂಧ್ಯಾವಂದನೆ ಆದ್ಮೇಲೆ ಬ್ರಹ್ಮಯಜ್ಞ ಅಂತ ಒಂದು ಮಾಡ್ತೇವಲ್ಲ, ಅದರಲ್ಲಿ ಎಲ್ಲ ಅಂಗಗಳನ್ನ, ವೇದಾಂಗಗಳನ್ನ, 4 ವೇದವಾಕ್ಯಗಳ ತುಣುಕುಗಳನ್ನ, ಇತಿಹಾಸ ಪುರಾಣಾದಿಗಳನ್ನು ಉಚ್ಚಾರ ಮಾಡ್ತೇವೆ. ಹಾಗೆ ಅಲ್ಲಿ ಅದಾದ್ಮೇಲೆ ದೇವತರ್ಪಣ ಇತ್ಯಾದಿಗಳನ್ನು ಕೂಡ ಕೊಡ್ತೇವೆ. ಅದರಲ್ಲಿ ಆ ಬ್ರಹ್ಮಯಜ್ಞ ಅಂತ ನಾವೀಗೇನು ಮಾಡ್ತೇವಲ್ಲ, ಅದರಲ್ಲಿ ನಾವು ಒಟ್ಟಿಗೆ ಮಾಡ್ತೇವೆ ಎಲ್ಲವನ್ನೂ ಕೂಡ. ಒಂದು ಎಲ್ಲ ಅಂಗಾಂಗಗಳನ್ನು, ವೇದಾಂಗಗಳನ್ನ, ವೇದಗಳನ್ನು, ಇತಿಹಾಸ ಪುರಾಣಗಳನ್ನು ಹೇಳುವುದು ಒಂದು ಕೆಲಸ. ಅದಾದ್ಮೇಲೆ ದೈವಯಜ್ಞ ಮತ್ತೆ ದೈವತರ್ಪಣ, ಋಷಿ ತರ್ಪಣ ಮತ್ತು ಪಿತೃತರ್ಪಣ ಅಂತ ಹೀಗೆ 3 ಮಾಡ್ತೇವೆ. ಬ್ರಹ್ಮಯಜ್ಞ ಋಷಿ ತರ್ಪಣಾಖ್ಯಂ ಕರ್ಮ ಕರಿಷ್ಯೆ ಅಂತ, ದೇವ ಋಷಿ ಪಿತೃತರ್ಪಣಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಮಾಡ್ತಿರ್ತೇವೆ. ಕೆಲವರು ಅದನ್ನು ಪ್ರತ್ಯೇಕವಾಗಿ ಕೂಡ ಸಂಕಲ್ಪ ಮಾಡ್ತಾರೆ. ಅದು ಅದರ ಭಾಗವೇ 2 ಆದ್ರಿಂದ, ಒಂದು ಅಂಗಾಂಗಗಳನ್ನು ಉಚ್ಚಾರ ಮಾಡೋದು, ಅದು ಸ್ವಾಧ್ಯಾಯ. ಅದು ವೇದಗಳನ್ನು, ವೇದಾಂಗಗಳನ್ನು ಉಚ್ಚಾರ ಮಾಡೋದ್ರಿಂದ ಅದು ಸ್ವಾಧ್ಯಾಯ. ಅದನ್ನು ಪಾಡ್ಯ ದಿವಸನೂ ಕೂಡ ತಪ್ಪಿಸೋಂಗಿಲ್ಲ, ಅದು ಸ್ವಾಧ್ಯಾಯ. ಇನ್ನೊಂದು ದೇವರ ತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ. ಹೀಗೆ 2 ಭಾಗ ಇರೋದ್ರಿಂದ 2ಕ್ಕೂ ಪ್ರತ್ಯೇಕವಾಗಿ ಸಂಕಲ್ಪ ಮಾಡುವವರು ಕೂಡ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಇಲ್ಲೀಗ ಈ ದೇವಯಜ್ಞ ಅಂತೇನು ಬಂತು, ಆ ದೇವಯಜ್ಞ ಅಂದ್ರೆ ದೇವತೆಗಳ ಪೂಜೆ ಮತ್ತು ಬೇರೆ ಬೇರೆ ಅಶ್ವಮೇಧಾದಿ ಯಾಗಗಳು ಅದೆಲ್ಲ ಆಯಿತು. ಪಿತೃಯಜ್ಞ ಅಂತಂದ್ರೆ ಅದರಲ್ಲಿ ಶ್ರಾದ್ದ ಆಯಿತು. ಬ್ರಹ್ಮಯಜ್ಞದಲ್ಲಿ ನಾವು ಪಿತೃತರ್ಪಣ ಅಂತ ಪ್ರತ್ಯೇಕವಾಗಿ ಕೊಡ್ತೇವೆ. ಆದ್ರೆ ಅಲ್ಲಿ ಮೇಲೆ ಹೇಳಿರೋ ಪಿತೃಯಜ್ಞ ಅಂದ್ರೆ ಅದು ಶ್ರಾದ್ದ ಅಷ್ಟೇ. ಭೂತಯಜ್ಞ ಅಂದ್ರೆ ಅದು ಬಲಿಹರಣ. ಮನುಷ್ಯಯಜ್ಞ ಅಂದ್ರೆ ಅದು ದೇವತೆಗಳ ಮನುಷ್ಯರಿಗೆ ಮಾಡುವಂತಹ ಅನ್ನದಾನ ಇತ್ಯಾದಿಗಳು. ಆದ್ರಿಂದ ಬ್ರಹ್ಮಯಜ್ಞ ಅಂತಂದ್ರೆ ದೇವತೆಗಳ ತರ್ಪಣ ಮತ್ತು ಋಷಿ ತರ್ಪಣ ಇದೆರಡನ್ನು ಕೂಡಿಸ್ಕೊಂಡು ಆ ಅಂಗಾಂಗಗಳ ಪಠನ ಅಂತ ಇಲ್ಲಿ ಇಟ್ಕೊಳ್ಬೇಕು ಅಂತ ಕಾಣಿಸ್ತದೆ. ಪ್ರತ್ಯೇಕವಾಗಿ ಇಟ್ಕೊಂಡ್ರೆ ಸ್ವಲ್ಪ ಸಮಸ್ಯೆ, ಅದು ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗೊಂದು ಅಂದಾಜಿನ ಪ್ರಕಾರ ಹೇಳಿದ್ದೇನೆ. ಇವತ್ತು ನಾವೇನು ಆಚರಣೆಯಲ್ಲಿ ತರ್ತಾ ಇದ್ದೀವಿ, ಅಂಗಾಂಗಗಳನ್ನೆಲ್ಲ ಹೇಳಿ ತರ್ಪಣ ಕೊಡ್ತೀವಿ, ಅದನ್ನೊಂದನ್ನು ತಿಳ್ಕೋಬಹುದು. ಅಲ್ಲೊಂದು ಪಿತೃತರ್ಪಣ ಅಂತ ಒಂದು ಪ್ರತ್ಯೇಕವಾಗಿ ಪಿತೃಯಜ್ಞ ಅಂತ ಬಂದಿರೋದ್ರಿಂದ ಅದೊಂದನ್ನ ಅಲ್ಲಿ ಬಿಡಬಹುದು. ಉಳಿದ ಋಷಿ ಯಜ್ಞ ಮತ್ತೆ ದೇವಯಜ್ಞ ಅನ್ನೋದನ್ನ ಅಲ್ಲೇ ಸೇರಿಸ್ಕೊಂಡಿರ್ಬೋದು. ಹೀಗೆ 5 ಯಜ್ಞಗಳು. ಅಥವಾ ಛಾಂದೋಗ್ಯ ಉಪನಿಷತ್ತಿನ ಹೇಳುವಂತೆ 5 ಅಗ್ನಿಗಳಿವೆ. ಅಂತರಿಕ್ಷ ಎಂಬ ಒಂದು ಅಗ್ನಿ, ಆಮೇಲೆ ಅಲ್ಲಿಂದ ಮಳೆಯಿಂದ ಭೂಮಿ, ಭೂಮಿಯಿಂದ ಪುರುಷ ಮತ್ತು ಪುರುಷನಿಂದ ಸ್ತ್ರೀ ಅಂತ. ಹೀಗೆ 5 ಯಜ್ಞಗಳ ಒಂದು ವರ್ಣನೆ ಇದೆ, 5 ಅಗ್ನಿಗಳ ವರ್ಣನೆ ಇದೆ. ಆ 5 ಅಗ್ನಿಗಳಲ್ಲಿ ಜೀವನನ್ನ ಹೋಮಿಸ್ತಾರೆ, ಜೀವ ಆ ಮೂಲಕ ಹುಟ್ಟುತ್ತಾನೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ಅನುವಾದ ಮಾಡುವಾಗ 5 ಅಂತರಿಕ್ಷ, ಮಳೆ, ಭೂಮಿ, ಪುರುಷ, ಸ್ತ್ರೀ ರೂಪವಾದ 5 ಯಜ್ಞಗಳು ಅಂತ ಬರೆದಿದ್ದಾರೆ. ಅವು ಅಗ್ನಿಗಳು ವಸ್ತುತಃ. ಆ ಅಗ್ನಿಗಳಲ್ಲಿ ಮಾಡುವ ಯಜ್ಞಗಳು ಅಂತ ಅದನ್ನ ತಿಳ್ಕೊಳ್ಳೋದು. ಪಂಚಾಗ್ನೇಯ ಅನ್ನುವ ಶಬ್ದ ಏನಿದೆ, ಛಾಂದೋಗ್ಯ ಉಪನಿಷತ್ತಲ್ಲಿ 5ನೇ ಅಧ್ಯಾಯದಲ್ಲಿ ಪಂಚಾಗ್ನಿ ವಿದ್ಯೆಗಳ ಬಗ್ಗೆ ವರ್ಣನೆ ಇದೆ. ಅಸೌವಾವ ಗೌತಮೋ ಅಸೌವಾವಲೋಕೋ ಗೌತಮಾಗ್ನಿ ಅಂತ ಹೀಗೆಲ್ಲ ಅದ್ರ ಬಗ್ಗೆ ವರ್ಣನೆ ಇದೆ. ಈ ತಸ್ಮಿನ್ ಅಗ್ನೌ ದೇವಾಹ ಶ್ರದ್ಧಾಂ ಜುಹ್ವತಿ ಅಂತ ಹೀಗೆ ಅದ್ರ ಬಗ್ಗೆ ವರ್ಣನೆ ಬಂದಿದೆ.
ಒಟ್ಟು ಜೀವ ಆ ಅಂತರಿಕ್ಷ ಲೋಕದಿಂದ ಮಳೆಯ ಮೂಲಕ ಭೂಮಿಗೆ ಬಂದು ಅಲ್ಲಿ ಆಹಾರ ಸಸ್ಯಗಳಿಗೆ ಬಂದು ಅಲ್ಲಿಂದ ಪುರುಷನಿಂದ ಸ್ತ್ರೀಯಲ್ಲಿ ಬಂದು ಹುಟ್ಟುತ್ತಾನೆ ಅಂತ. ಹೀಗೆ ಅಲ್ಲಿ 5 ಸ್ಥಾನಗಳು, ಅಂತರಿಕ್ಷ, ಮಳೆ, ಭೂಮಿ, ಪುರುಷ ಮತ್ತು ಸ್ತ್ರೀ ಅಂತ. ಅಲ್ಲಿ 5 ರೂಪಗಳಿಂದ ಭಗವಂತ ಇರ್ತಾನೆ. ಆದ್ರಿಂದ ಪಂಚಾಗ್ನೇಯ ಅಂತ ಕಾಟಕದಲ್ಲಿ ಹೇಳುವುದೇನಿದೆ, 5 ಅಗ್ನಿಗಳನ್ನು ಉಪಾಸನೆ ಮಾಡುವವರು ಅಂದ್ರೆ ಅಂತರಿಕ್ಷ, ಮಳೆ, ಭೂಮಿ, ಪುರುಷ ಅನ್ನುವ 5 ಅಗ್ನಿಗಳನ್ನ ಮತ್ತು ಅದರಲ್ಲಿ ಇರುವ 5 ಭಗವಂತನ ರೂಪಗಳನ್ನ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ, ನಾರಾಯಣ ಅನ್ನುವಂಥ 5 ರೂಪಗಳನ್ನು ಉಪಾಸನೆ ಮಾಡುವವರು ಅಂತ ಇದು ಒಂದರ್ಥ. ಇದಲ್ಲದೆ ಪಂಚಮಹಾಯಜ್ಞಗಳನ್ನ, ಈ ಬಲಿಹರಣ ಇತ್ಯಾದಿಗಳೆಲ್ಲವನ್ನು ಕೂಡ ಮಾಡುವವನು ಅಂತ ಅದರ ತಾತ್ಪರ್ಯ. ಮತ್ತಲ್ಲಿ ತ್ರಿನಾಚಿಕೇತ ಅಂತಿದೆ ಆ ಕಾಟಕೋಪನಿಷತ್ತಿನಲ್ಲಿ. ಆ ನಚಿಕೇತ ಈ ಯಮನನ್ನ ಒಲಿಸ್ಕೊಂಡು ಅವನಿಂದ ಜ್ಞಾನವನ್ನು ಪಡ್ಕೋತಾನಲ್ಲ, ಸ್ವರ್ಗಮಗ್ನಿಂ ನಾಚಿಕೇತಂ ಅಂತ ಈಗ ಒಂದಲ್ಲಿ ವಿಷಯ ಬಂದಿದೆ. ನನಗೆ ಪೂರ್ಣಿಗೆ ನೆನಪಿಲ್ಲ, ಏನ್ ಬೇಕಾಗಿಲ್ಲ. ಅಂತೂ ಆ ಒಂದು ಅಗ್ನಿಗೆ ನಚಿಕೇತನ ಹೆಸರನ್ನೇ ಕೊಟ್ಟು ಬಿಡ್ತಾನೆ ಯಮ. ಅದರಿಂದ ತ್ರಿನಾಚಿಕೇತಾಹ ಅಂದ್ರೆ ಅದನ್ನ ಉಪಾಸನೆ ಮಾಡಿದವರು ಅಂತ ಹೀಗೆ ಅದರ ತಾತ್ಪರ್ಯ. ಆ ನಾಚಿಕೇತಾಗ್ನಿಯನ್ನ ಉಪಾಸನೆ ಮಾಡಿದವರು ಅಂತ. ಅದನ್ನ ಕಾಟಕೋಪನಿಷತ್ತಿನ ಅನುವಾದದಲ್ಲಿ ಕೂಡ ಹಾಗೆ ಬರೆದಿರ್ತಾರೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞಗಳೆಂಬ 5 ಮಹಾಯಜ್ಞಗಳನ್ನು ಅನುಷ್ಠಾನ ಮಾಡ್ತಿರುವ, ಅಥವಾ ಅಂತರಿಕ್ಷ, ಮಳೆ, ಪೃಥ್ವಿ, ಪುರುಷ, ಸ್ತ್ರೀ 5 ಅಗ್ನಿಗಳಲ್ಲಿ ನಿಷ್ಠರಾದ 3 ಸಲ ನಾಚಿಕೇತಾಗ್ನಿಯಲ್ಲಿ ಹೋಮಿಸುವ ಬ್ರಹ್ಮಜ್ಞಾನಿಗಳು ತ್ರಿನಾಚಿಕೇತ ಅಂತ. ನಾಚಿಕೇತಾಗ್ನಿ ಅಂದ್ರೆ ಅದು ಯಾವ ಹೋಮ ಏನು ಅದೆಲ್ಲ ನಂಗೆ ಈಗ ಅಷ್ಟು ನೆನಪಿಲ್ಲ, ಅಥವಾ ಇನ್ನು ಹಿಂದೆ ಓದಿದ್ನೋ ಇಲ್ಲ, ನಂಗೆ ಅದು ಏನು ನೆನಪಿಲ್ಲ. ಓದಿದ್ದು ಮರ್ತಿದೆಯೋ ಓದೇ ಇಲ್ವೋ ಏನು ನೆನಪಿಲ್ಲ. ಅಂತೂ ಯಮ ಅವನಿಗೆ ಒಂದು ಆಶೀರ್ವಾದ ಮಾಡಿರ್ತಾನೆ ನಚಿಕೇತನಿಗೆ, ಅದನ್ನೇ ನಾಚಿಕೇತಾಗ್ನಿ ಅಂತಾರೆ. ಅಂತೂ 3 ಸಲ ನಾಚಿಕೇತಾಗ್ನಿಯಲ್ಲಿ ಹೋಮ ಮಾಡಿರುವ ಬ್ರಹ್ಮಜ್ಞಾನಿಗಳು. ಅವ್ರು ಏನು ಹೇಳ್ತಾರೆ ಅಂದ್ರೆ, ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅಂತ ಅದು ಮುಂದಿನ ವಿಷಯ. ಅವರು ಪುಣ್ಯದಿಂದ ಲಭಿಸಿರುವಂತಹ ಈ ಶರೀರ ಏನಿದೆ ಅದರಲ್ಲಿ ಗುಹಾಂ ಪ್ರವಿಷ್ಟು, ಗುಹೆಯಲ್ಲಿ ಇಬ್ಬರಿದ್ದಾರೆ. ಮತ್ತೆ ಪರಮೇ ಪರಾರ್ಧೆ ಅಂತಿದೆ. ಪರಮೇ ಪರಾರ್ಧೆ ಅಂತಂದ್ರೆ ಅದು ರುದ್ರಾದಿಗಳಿಗಿಂತಲೂ ಜ್ಞಾನಪೂರ್ಣನಾದಂತಹ ಶ್ರೇಷ್ಠನಾದ ಮುಖ್ಯ ಪ್ರಾಣನಲ್ಲಿ ಇರುವ ಅಂತ ಹೀಗರ್ಥ. ಅದರಲ್ಲಿ ಮತ್ತೆ ಛಾಯಾತಪವು, ಈ ದುಷ್ಟರಿಗೆ ದುಃಖವನ್ನು, ಸಜ್ಜನರಿಗೆ ಸುಖವನ್ನು ಕೊಡುವಂತಹ ಭಗವಂತನನ್ನ ಅವರು ಉಪಾಸನೆ ಮಾಡ್ತಾರೆ. ಛಾಯಾತಪವು ಬ್ರಹ್ಮವಿದೋ ವದಂತಿ ಅಂತ ರೂಪಗಳನ್ನು ವರ್ಣನೆ ಮಾಡ್ತಾರೆ, ಅಂತ ಇಬ್ಬರನ್ನು ವರ್ಣನೆ ಮಾಡ್ತಾರೆ ಅಂತ ಅಲ್ಲಿ ಬಂದಿದೆ. ಅದನ್ನ ಇವರು ಪ್ರಶ್ನೆ ಕೇಳುವವರು ಹೀಗೆ ಕೇಳ್ತಿದ್ದಾರೆ. ಅಲ್ಲಿ ಮುಂದೆ ನೋಡಿ, ತ್ರಿವಾರಕೃತ ನಾಚಿಕೇತಾಹ ಅಂತ ಕಾಟಕೋಪನಿಷತ್ ಈ ತತ್ವ ಪ್ರಕಾಶಿಕಾದಲ್ಲಿ 3 ಬಾರಿ ನಾಚಿಕೇತಾಗ್ನಿಯನ್ನ ಆರಾಧನೆ ಮಾಡಿದವರು. ಛಾಯಾತಪೋ ವದಂತೀತಿ, ಇದು ಯಾರಿಗೆ ಅಂತ ಈಗ ಪ್ರಶ್ನೆ. ಅದನ್ನ ನಾವೀಗಿನ ಈ ಭಾಗದಲ್ಲಿ ಗಮನಿಸಬೇಕಾಗಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.